ಮುಖ್ಯಮಂತ್ರಿ ಬದಲಾವಣೆ 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 ಅನ್ನೋ ವಿಚಾರ ಅಧಿಕಾರಿಗಳನ್ನ ಇಷ್ಟು ಅವರನ್ನ ನಿಂತ ನೀರಾಗಿಸಿದೆ ಅಂತಂದ್ರೆ ಯಾವುದೇ ಚಟುವಟಿಕೆಗಳು ನಡೀತಾ ಇಲ್ಲ. ಇವ್ರು ಇರ್ತಾರ, ಅವ್ರು ಬರ್ತಾರ, ಇವ್ರು ಇರ್ತಾರ, ಅವ್ರು ಬರ್ತಾರ, ನಮ್ಮ ಲಾಯಲ್ಟಿ ಅವ್ರ್ಗ ನಾವು ಯಾರ ಪರವಾಗಿರಬೇಕು, ನಾವು ಹೆಂಗೆ ನಡ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇಡೀ ಆಡಳಿತ ಯಂತ್ರ ಇದೆ. ಅದ್ಯಾವುದರ ಪರಿವೇ ಇಲ್ಲದ ನೀವು 2 ತಿಂಗಳಿಂದ ಇದನ್ನ ಓಡಿಸ್ತಾ ಇದ್ದೀರಾ. ಹಾಗಾದ್ರೆ ನೀವು ಆಡಿದ ಎಲ್ಲ ಮಾತುಗಳನ್ನು ನಾವು ಮರೆತು ಬಿಡ್ಬೇಕಾ? ನೀವು ಏನು ಸಾಮಾಜಿಕ ಜಾಲತಾಣದಲ್ಲಿ ಒಬ್ರಿಗೊಬ್ರು ಮಾತಿನ ವಿಚಾರದಲ್ಲಿ ಕೊಟ್ಟಂತಹ ಟಾಂಗ್ಗಳನ್ನ ಮರೆತು ಬಿಡ್ಬೇಕಾ? ಡಿ ಕೆ ಸುರೇಶ್ ಅವರ ಹೇಳಿಕೆ ಮರೆತು ಬಿಡ್ಬೇಕಾ? 10 ಜನ ಶಾಸಕರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಪತ್ರಕರ್ತರು ಪದೇ ಅಲ್ಲ ಸರ್ 10 ಜನ ಶಾಸಕರು ಅಂತಂದ್ರೆ ಅವ್ರೇನ್ ಹೇಳಿದ್ರೇನ್ರಿ? ಆಯ್ತಪ್ಪ, ನಿಮ್ಮಲ್ಲ ನಡುವೆ ಏನೂ ಮಾತುಕತೆ ನಡೆದಿಲ್ಲ, ಆಣೆ ಪ್ರಮಾಣ ನಡೆದಿಲ್ಲ, ಮಾತು ವಿಚಾರನೇ ಇಲ್ಲ ಅಂದ್ರೆ ಇಷ್ಟೆಲ್ಲ ಎಕ್ಸಸೈಸ್ ಯಾಕೆ ಮಾಡ್ತಾ ಇದ್ದೀರಾ ತಾವು? ಏನೇ ಇಲ್ವಲ್ಲ, ಇಷ್ಟೆಲ್ಲ ವ್ಯಾಯಾಮ ಯಾಕೆ, ಕಸರತ್ತು ಯಾಕೆ? ನಿಮಗೋಸ್ಕರ ನಮಗೋಸ್ಕರ ಆಡಳಿತ ಮಾಡಿದ್ರ? ನಮಗೋಸ್ಕರ ನೀವು 2.5 ವರ್ಷ ಅಂತ ಮಾತಾಡ್ಕೊಂಡ್ರ? ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ನೀವೇನಾದ್ರೂ ಹೇಳಿದ್ರ? ನಮಗೋಸ್ಕರ, ಮಾಧ್ಯಮಗಳಿಗೋಸ್ಕರ ಇವರಿಬ್ರು ತಿಂಡಿ ಮಾಡ್ಬಿಡ್ತಾರಂತೆ, ಮಾಧ್ಯಮಗಳಿಗೋಸ್ಕರ ಇವರಿಬ್ರು ಊಟ ಮಾಡ್ಬಿಡ್ತಾರಂತೆ, ಮಾಧ್ಯಮಗಳಿಗೋಸ್ಕರ ಇವರಿಬ್ರು ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ಬಿಡ್ತಾರಂತೆ. ನಾವು ಅದನ್ನ ಮರು ಪ್ರಶ್ನೆ ಮಾಡಿದ್ರೆ ಅದನ್ನೆಲ್ಲ ನಾವು ಕೇಳ್ಬಿಡ್ಬೇಕು. ಬಿಕಾಸ್ ಇವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು, ನಾವು ಪತ್ರಕರ್ತರು ಕೂಡ ಯಾವ ಪ್ರಶ್ನೆನೂ ಕೇಳಂಗಿಲ್ಲ. ಕೇಳೋ ಕೊಟ್ಟಿದ್ರ ಮಾತು ಕೊಟ್ಟಿಲ್ಲ. ಹಾಗಾದ್ರೆ ನೀವ್ಯಾಕೆ ಈ ಎಕ್ಸಸೈಸ್ ಮಾಡ್ತಾ ಇದ್ದೀರಿ? ಹಾಗಾದ್ರೆ ಈ ಕಸರತ್ತು ಯಾಕೆ ಮಾಡ್ತಾ ಇದ್ದೀರಿ? ಅಲ್ಲಿ ಬ್ರೇಕ್ಫಾಸ್ಟು, ಇಲ್ಲಿ ಬ್ರೇಕ್ಫಾಸ್ಟು. ಹೌದು ಮೇಡಮ್, ಒಂದಂತೂ ಸತ್ಯ, ಹೈಕಮಾಂಡ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರ ಹತ್ರ ಫಾರ್ಮುಲಾನೂ ಇಲ್ಲ, ಅವ್ರ ಹತ್ರ ಸೂತ್ರನೂ ಇಲ್ಲ, ಅವ್ರ ಹತ್ರ ಯಾವ ನಿರ್ಧಾರನೂ ಇಲ್ಲ. ಅವರು ಈ ಸಮಯಕ್ಕೆ ತಪ್ಪಿಸಿಕೊಳ್ಳಬೇಕಾಗಿದೆ. ಮುಂದೆ ಅಧಿವೇಶನ ಇದೆ, ಪ್ರತಿಪಕ್ಷಗಳು ಇದನ್ನೇ ಹಿಡ್ಕೊಂಡು ಸರಿಯಾಗಿ ಜಾಡಿಸ್ತವೆ. ಸೊ ಮುಖ ಉಳಿಸ್ಕೋಬೇಕು ಅಂತಂದ್ರೆ ಈಗ ಒಗ್ಗಟ್ಟಿನ ಮಂತ್ರ ಜಪಿಸ್ಲೇಬೇಕು. ಹಾಗಾಗಿ ಹೈಕಮಾಂಡ್ ಹೇಳಿದೆ, ನೋಡ್ರಿ ಅವ್ರ ಮನೆಗೆ ನೀವು ಊಟಕ್ಕೆ ಹೋಗಿ, ನಿಮ್ಮ ಮನೆಗೆ ಅವ್ರು ಊಟಕ್ಕೆ ಹೋಗಿ, ಇಬ್ರು ಚೆನ್ನಾಗಿದ್ದೀವಿ ಅಂತ ತೋರಿಸಿ. ಅಷ್ಟೇ ಫಾರ್ಮುಲಾ ಅವ್ರ ಹತ್ರ ಇರೋದು, ತೋರಿಕೆ ಅಷ್ಟೇ. ಇದು ವಿಂಡೋ ಡ್ರೆಸ್ಸಿಂಗ್ ಅಂತಾರಲ್ಲ, ಹಂಗೆ ಇದು ಅಂದ್ರೆ ಒಳಗೆಲ್ಲ ತಳಕೋ, ಒಳಗೆ ಬೇಡ ಏನು, ಅದ್ರ ಹೇಳೋದು ಬೇಡ, ಅದು ಸರಿಯಾದ ಪದ ಅಲ್ಲ. ಸೊ ಇದನ್ನ ಮಾಡಿ ಇದನ್ನ ಎಷ್ಟು ದಿನ ಮುಂದುವರಿಸ್ತೀರಿ? ಇದು ಎಷ್ಟು ದಿನ ಮುಂದುವರಿಯುತ್ತೆ ಹೇಳಿ? ದಿನ ಅವ್ರ ಮನೆಗೆ ನೀವು ಹೋಗೋದು, ನೀವು ಅವ್ರ ಮನೆಗೆ ಊಟ ಮಾಡೋದು, ನಾವು ಒಗ್ಗಟ್ಟಿದ್ದೀವಿ, ಅಧಿವೇಶನ ಮುಗಿದ್ಮೇಲೆ ಮತ್ತೇನು? ಮತ್ತದೇನಾ? ಅಂದ್ರೆ ಇವ್ರ ಹತ್ರ ಯಾವ ಫಾರ್ಮುಲಾನು ಇಲ್ಲ. ಸಮಯ ಖರೀದಿ ಮಾಡೋದು, ಮುಂದೆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಮುಗಿಬೀಳ್ತವೆ, ಅದರಿಂದ ತಪ್ಪಿಸ್ಕೊಳ್ಳೋಕೆ ನಾವು ಒಗ್ಗಟ್ಟಾಗಿದ್ದೀವಿ ಅಂತ. ಈ ಒಗ್ಗಟ್ಟು ಶಾಶ್ವತವಾಗಿದ್ರೆ ಕರ್ನಾಟಕದ ಜನ ನಿಜಕ್ಕೂ ಕೂಡ ನೆಮ್ಮದಿಯಿಂದ ಇರ್ತಾರೆ ಮತ್ತು ಅತ್ಯಂತ ಖುಷಿ ಪಡ್ತಾರೆ. ಈ ಒಗ್ಗಟ್ಟು ಕೇವಲ ಸಮಯ ಖರೀದಿಗೋಸ್ಕರ, ಎಲ್ಲರ ಮುಖಕ್ಕೆ ಮಂಕು ಬೂದಿ ಎರಚೋಕೋಸ್ಕರ ಅಂತ ಏನಾದ್ರಾದ್ರೆ ರಾಜ್ಯದ ಜನ ನಿಮ್ಮನ್ನ ಕ್ಷಮಿಸೋದಿಲ್ಲ. ನೀವು ಇದನ್ನ ನೆನಪಿ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಇಟ್ಕೊಳ್ಳಿ. ಬೀಸೋದೊಣ್ಣೆಯಿಂದ ಈಗ ಬಹಳಷ್ಟು ಅಧಿಕಾರಿಗಳು ನೀವಿಬ್ರು ಬ್ರೇಕ್ಫಾಸ್ಟ್ ಮಾಡಿದ್ರು, ಡಿನ್ನರ್ ಮಾಡಿದ್ರು, ಏನ್ ಮಾಡಿದ್ರು ಅವ್ರ ಮನಸ್ಸಲ್ಲಿ ಕುಂತು ಬಿಟ್ಟಿದೆ. ಈಗ ಮುಖ್ಯಮಂತ್ರಿ ಬದಲಾವಣೆ ಇವತ್ತಲ್ದಿದ್ರು ನಾಳೆ ಆಗಬಹುದು. ಹಾಗಾಗಿ ನಮ್ಮ ಬದ್ಧತೆ ಯಾರೆಡೆಗೆ ಇರಬೇಕು? ಬರಲಿರುವ ಮುಖ್ಯಮಂತ್ರಿಗಳ ಎಡೆಗ, ಯಾಕಂದ್ರೆ ಅವರೇ ಉಪಮುಖ್ಯಮಂತ್ರಿಗಳು. ಈಗಿರುವ ಮುಖ್ಯಮಂತ್ರಿಗಳ ಎಡೆಗ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಿದ್ದಾರೆ ಅಧಿಕಾರಿಗಳು, ಇವನ್ ಮಿನಿಸ್ಟರ್ಸ್. ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಸಂಪುಟ ಪುನಾರಚನೆ ಆಗುತ್ತಾ ಆಗಲ್ವಾ, CM ಬದಲಾವಣೆ ಆದ್ರೆ ಸಂಪುಟ ಪುನಾರಚನೆ ಆಗಬೇಕು ಅಂತ DK ಶಿವಕುಮಾರ್ ಅವರು, ಇಲ್ಲ ಸಚಿವ ಸಂಪುಟ ಪುನಾರಚನೆ ಆಗಬೇಕು ಅಂತ. ಸೊ ಇವರಿಬ್ಬರ ಜಯ ಅಪಜಯಗಳು ಹೆಂಗ್ ನಿರ್ಧಾರ ಆಗುತ್ತೆ ಅಂತಂದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವ್ರು ಏನಾದ್ರೂ ಇದ್ದಕ್ಕಿದ್ದಂತೆ ಸಂಪುಟ ಪುನಾರಚನೆ ಮಾಡಿದ್ರೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಮಾಡ್ತಾರೆ ಅಂತ. ಅದೂ ಮಾಡ್ತಿಲ್ಲ, ಇದೂ ಮಾಡ್ತಿಲ್ಲ. ಪಾಪ ಅಧಿವೇಶನಕ್ಕೆ ಮಂತ್ರಿಯಾಗಿ ಹೋಗಿ ನಾವು ಆರಾಮಾಗಿ ನಿಂತು ಮಾತಾಡಬೇಕು ಅಂತ ಸುಟ್ಟು ಬುಟ್ಟು ಹೊಲಿಸ್ಕೊಂಡು ಎಷ್ಟೊಂದು ಜನ ರೆಡಿಯಾಗಿ ನಿಂತಿದ್ದಾರೆ, ಅವ್ರಿಗೂ ನಿರಾಸೆ. ಹೀಗಾಗಿ ಇದು ಕೇವಲ ತೇಪೆ ಹಚ್ಚುವ ಕಾರ್ಯಕ್ರಮ ಆದರೆ ನೀವು ಕರ್ನಾಟಕದ ಜನತೆಗೆ ಮಾಡುವಂಥ ಅತ್ಯಂತ ದೊಡ್ಡ ಮೋಸ. ಕರ್ನಾಟಕದ ಜನ ಬಯಸ್ತಾ ಇರೋದು ನೀವು ಒಗ್ಗಟ್ಟಾಗೇ ಇರಬೇಕು, ನೀವು ಬ್ರದರ್ಸ್ ಆಗೇ ಇರಬೇಕು ಅಂತ. ಆದರೆ ಇದು ಕೇವಲ ಟೈಮ್ ಬೀಯಿಂಗ್ಗೆ ನೀವು ತೋರಿಸ್ತಾ ಇರುವಂಥ ಶೋ ಆಫ್ ಅನ್ನೋದಾದರೆ ಜನ ನಿಮ್ಮನ್ನು ಕ್ಷಮಿಸಲ್ಲ. ದಟ್ಸ್ ಫಾರ್ ಶ್ಯೂರ್. ನಿಜ ಮೇಡಮ್. ನಾಳೆ ಒಬ್ಬರು ಹೊರಗಡೆ ಬಂದು ಮಾತಾಡ್ಕೊಡ್ದು, ಯಾವ MLAನೂ ಬಂದು ಮಾತಾಡ್ಕೊಡ್ದು. ಸ್ವತಃ DK ಸುರೇಶ್ ಅವರು ಇನ್ನೂ ಕೂಡ ಅದೇ ಟೋನಲ್ಲೇ ಮಾತಾಡ್ತಾ ಇದ್ದಾರೆ. ನೀವು ಅವ್ರನ್ನೆಲ್ಲ ಸುಮ್ಮನಾಗಿಸಿ. ಯಾಕೆ ಸುಮ್ಮನಾಗಿಸಿ? ನಾಳೆ ಯಾರು ಕೂಡ ಮಾತಾಡ್ಕೊಡ್ದು ಈ ವಿಚಾರದಲ್ಲಿ.
ಯಾಕೆ ನಿಮ್ಗೆ ಅಷ್ಟು ಕಂಟ್ರೋಲ್ ಇಲ್ವಾ ನಿಮ್ಮ ಶಾಸಕರುಗಳ ಮೇಲೆ? ಸಿದ್ದರಾಮಯ್ಯನವರೇ, ನೀವು ಒಬ್ಬ ಮುಖ್ಯಮಂತ್ರಿ, ನಿಮ್ಮ ಮುಖ್ಯಮಂತ್ರಿಗಳು ನಿಮ್ಮ ಕಂಟ್ರೋಲ್ ಇಲ್ಲ ಎಮ್ ಎಲ್ ಎಗಳ ಮೇಲೆ. ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ, ಮತ್ತೆ ಹೇಳ್ತೀರಾ ನೀವು ಮಾಧ್ಯಮಗಳು ಸೃಷ್ಟಿ ಮಾಡಿರೋದು ಅಂತ. ಸೊ ಹೀಗಾಗಿ ಊಟ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿ, ಒಂದು ರೌಂಡ್ ವಾಕಿಂಗ್ ಮಾಡಿ ಅಂದರೆ ಪ್ರಾಬ್ಲಮ್ ಸಾಲ್ವ್ಡ್ ಅಂತ ನೀವು ಅನ್ಕೊಂಡ್ರೆ, ನಾವು ಹಾಗೆ ಅನ್ಕೋಬೇಕು ಅಂತ ತಾವು ಭಾವಿಸಿದರೆ ನಾವು ದಡ್ರಲ್ಲ. ಮುಂದಕ್ಕೆ ಹೋಗೋಣ. ಎಸ್, ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ, ಅಧಿಕಾರ ಹಂಚಿಕೆ ಕಿತ್ತಾಟದ ಕಗ್ಗಂಟಿಗೆ ಪರಿಹಾರ ದೊರಕಿಸುವಂತ ವಿಚಾರ ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಉಂಟಾಗಿರುವಂತಹ ಬಿಕ್ಕಟ್ಟು, ಕಾಂಗ್ರೆಸ್ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನ ನೀಡಿ ಆದಷ್ಟು ಬೇಗ ಪರಿಹಾರ ಸೂತ್ರ ಕಲ್ಪಿಸುವಂತೆ ಅವರು ಮನವಿ ಮಾಡಿಕೊಂಡಿದ್ದಾರೆ. ಆದ್ರಿಂದ ಶೀಘ್ರದಲ್ಲೇ ಸಿದ್ದು ಡಿಕೆಶಿಯನ್ನ ದೆಹಲಿಗೆ ಕರೆಸಿಕೊಂಡು ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂಲಗಳ ಪ್ರಕಾರ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸ್ವಲ್ಪ ತಡ ಆಗ್ಬೋದು, ಆದ್ರೆ ಸಿಎಂ ಬದಲಾವಣೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. 3 ತಿಂಗಳ ಬಳಿಕ ಡಿಕೆ ಶಿವಕುಮಾರ್ ಉನ್ನತ ಸ್ಥಾನಕ್ಕೇರಲಿದ್ದಾರೆ. ಡಿಕೆ ಸಿಎಂ ಆದ್ರೆ 4 ಡಿಸಿಎಂ ಸ್ಥಾನಗಳನ್ನ ಸೃಷ್ಟಿ ಮಾಡಲಾಗುತ್ತಂತೆ. ಈ ತರದೊಂದು ವಿಚಾರ ಕೂಡ ಸದ್ಯ ದೆಹಲಿ ಅಂಗಳದಿಂದ ಗುಸುಗುಸು ಕೇಳಿ ಬರ್ತಾ ಇದೆ. ಅದರಲ್ಲಿ ಲಿಂಗಾಯತ, ದಲಿತ, ಒಬಿಸಿ, ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಪಕ್ಕಾ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಡಿಸಿಎಂ ಪಟ್ಟಕ್ಕೇರಬಹುದು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆ ರೇಸ್ ನಲ್ಲಿ ಯಾರ್ಯಾರು ಇರಬಹುದು ಅಂತ. ಆಸ್ ಯೂಶುವಲ್ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಪಟ್ಟ ಕೊಟ್ಟರೆ, ಇಷ್ಟು ದಿನ ದೊಡ್ಡ ದೊಡ್ಡ ಹಿರಿಯರು ಬಹಳಷ್ಟು ಬಾರಿ ಗೆದ್ದವರು, ಅವರೆಲ್ಲರ ಪಾತ್ರ ಮತ್ತು ಅವರ ಒಂದು ಸೇವೆ ಅಥವಾ ಅವರೊಂದು ಶ್ರಮ ಅದು ನಗಣ್ಯ. ಕೂಲಿ ಕೊಡಿ ಕೂಲಿ ಕೊಡಿ ಕೂಲಿ ಕೊಡಿ ಅಂತ ಕೇಳೋರು, ಇಷ್ಟು ದಿನ ಕೂಲಿ ಮಾಡಿ ಇಷ್ಟು ದಿನ ಗೆದ್ದಿರೋರು ಎಲ್ಲ ಹೋಗ್ಬೇಕಾಗಾದ್ರೆ? ಅಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವರು ಈಸ್ ಅ ಗುಡ್ ಪರ್ಸನ್ ಅಂತ ಎಲ್ಲರೂ ಹೇಳ್ತಾರೆ. ನಾನು ಮುಖಾಮುಖಿ ಅಂತ ಅವ್ರನ್ನ ಇನ್ನೂ ಮಟ್ಟ ಮಾತಾಡಿಲ್ಲ, ಬಟ್ ಅದರ್ವೈಸ್ ಫೋನಲ್ಲಿ ಅಲ್ಲಿ ಇಲ್ಲಿ ನಾನು ಮಾತಾಡಿದ್ದೀನಿ. ಬಟ್ ಅವರು ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಆದರೆ ಅವ್ರು ಒಳ್ಳೆಯವರಾದರೂ ಕೂಡ ಓನ್ಲಿ ಬಿಕಾಸ್ ಸಿದ್ದರಾಮಯ್ಯನವರ ಪುತ್ರ ಅನ್ನುವಂತಹ ಒಂದೇ ಒಂದು ಕ್ವಾಲಿಟಿ ಅಷ್ಟೇ, ಆ ಸೀನಿಯಾರಿಟಿ ಮತ್ತು ಅವರ ತಂದೆಯನ್ನ ರಿಪ್ಲೇಸ್ ಮಾಡಬಹುದಾದಂಥ ಆ ಮಾಸ್ ಅಪ್ರೋಚ್, ಎಕ್ಸ್ಪೀರಿಯನ್ಸ್ ಏನು ಇಲ್ಲ. ಓನ್ಲಿ ಒಂದೇ ಒಂದು ಕ್ವಾಲಿಟಿ, ದಟ್ ಈಸ್ ಸಿದ್ದರಾಮಯ್ಯನವರ ಪುತ್ರ ಅಂತ. ಹಾಗಾಗಿ ಯತೀಂದ್ರ ಅವರು ಇದನ್ನ ಕ್ಲೇಮ್ ಮಾಡ್ತಾರಾ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಕಲೀಗ್ಸ್ ಅಂತೂ ಯತೀಂದ್ರ ಅವರ ಹೆಸರು ಹಾಕಿದ್ದಾರೆ. ಬಟ್ ಪರ್ಸನಲಿ ಯತೀಂದ್ರ ಅವರು ಇದನ್ನ ಕ್ಲೇಮ್ ಮಾಡ್ತಾರಾ, ಯತೀಂದ್ರ ಅವ್ರಿಗೆ ಆಸೆ ಇದೆಯಾ, ಅಥವಾ ಸಿದ್ದರಾಮಯ್ಯನವರು ತಮ್ಮ ಮಗನ ಹೆಸರನ್ನ ಮುಂದಕ್ಕೆ ಬಿಡ್ತಾರಾ, ಐ ಡೋಂಟ್ ನೋ. ಬಟ್ ಕಂಪ್ಯಾರಿಟಿವ್ಲಿ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಇನ್ನೂ ಬಹಳ ದಿನಗಳು ಶ್ರಮ ಮತ್ತು ಅವರ ಸೇವೆ ಕಾಂಗ್ರೆಸ್ ಪಾರ್ಟಿಗೆ ಬೇಕು.